ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ದಿಢೀರ್ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಒಂದು 5 ನಿಮಿಷದಲ್ಲೇ ಮಾಡ್ಕೋಬೋದು. ದಿಢೀರ್ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ. ಮೊಸರು, ಸೋಡಾ, ಏನನ್ನೂ ಬಳಸ್ತೇನೆ ಮಾಡ್ತಾ ಇದ್ದೀನಿ. ಇದನ್ನು ನೀವು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು, ಅಥವಾ ವೆಯ್ಟ್ ಲಾಸು ಡಯಟ್ ಮಾಡೋರ್ಗಂತೂ ಬೆಸ್ಟ್ ಮಾಡಿದ ರೆಸಿಪಿ ಅಂತಲೂ ಕರಿಬೋದು. ಇದ್ರ ಜೊತೆನೇ ಒಂದು ಪ್ರೋಟೀನ್ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರ್ತದೆ ರೀ, ತುಂಬ ಸಿಂಪಲ್ ಅದ ರೀ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷದಲ್ಲೇ ಬೆಳಗ್ಗೆ ಇದನ್ನು ರೆಡಿ ಮಾಡ್ಬೋದು, ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಮತ್ತು ಇದನ್ನು ಒಂದು ಹನಿ ಎಣ್ಣೆಯನ್ನು ಬಳಸ್ದೇನೂ ಮಾಡ್ಬೋದು ರೀ. ಇದನ್ನು ನೀವು ಝೀರೋ ಆಯಿಲ್ ರೆಸಿಪಿ ಅಂತಲೂ ಕರಿಬೋದು. ಹಂಗಿತ್ತಂದರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾನು ಈ ಒಂದು ಬಟ್ಲಾಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿನಿ. ಕಡಲೆಬೇಳೆ ಬೀಸಿ ಮಾಡಿರುವಂಥ ಹಿಟ್ಟು ತುಂಬ ಪ್ರೋಟೀನ್ ಇರುವಂಥದ್ದು. ಕೆಲವರು ಇದನ್ನು ಬೇಸನ್ ಅಂತಲೂ ಕರೀತಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಮಕ್ಕಳಿಗೆ ಮಾಡ್ತಿದ್ರಂದ್ರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ರೆಡ್ ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕೋಬೋದು. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು 1 ಸ್ಪೂನ್ ಆಗಷ್ಟೇ ಕಪ್ ಎಳ್ಳನ್ನು ಹಾಕ್ತಾ ಇದ್ದೀನಿ. ಕಪ್ ಎಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ, ತುಂಬ ಕ್ಯಾಲ್ಸಿಯಂ ರಿಚ್ ಇರ್ತದೆ ರೀ. ಇದ್ರ ಹಾಕ್ರಿ, ಇಲ್ಲಾಂದ್ರೆ ನೀವು ಇದ್ರ ಬದಲು ಬಿಳಿ ಎಳ್ಳನ್ನಾದರೂ ಹಾಕೋಬೋದು. ಅರ್ಧ ಸಣ್ಣ ಸ್ಪೂನಿಂದನೇ ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ಒಮ್ಮೆಲೆ ನೀರನ್ನು ಹಾಕ್ಬೇಡ್ರಿ, ಗಂಟಾಗಿಬಿಡ್ತದೆ. ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಹಿಟ್ಟು ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ರೀತಿ ನೀವು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ನೋಡಿ. ಅದಕ್ಕೆ ಒಮ್ಮೆಲೆ ನೀರು ಹಾಕ್ಬೇಡ್ರಿ, ಸ್ವಲ್ಪ ನೀರನ್ನು ಹಾಕ್ರಿ. ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಹಿಟ್ಟು ಯಾವ ರೀತಿ ಇರಬೇಕಂತ ಹೇಳಿ. ನೋಡಿ ನೀಟಾಗಿ ಏನು ಮಾಡ್ಕೊಂಡಿದ್ದೀನಿ, ನಾನು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಬೆಟ್ರನ್ನ ತೆಗೆದುಬಿಟ್ಟು ಚಮಚದಿಂದ ತೋರಿಸ್ತೀನಿ ನೋಡ್ರಿ. ಈ ರೀತಿ ಇರ್ಬೇಕು, ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ. ಈಗ ಇದನ್ನು ನೀವು ದಿಢೀರಾಗಿ ಹಿಟ್ಟೇನು ನೆನಿಬೇಕತ್ತೇನಿಲ್ಲ, ಈಗ ಇದನ್ನು ಇಮಿಡಿಯೇಟಾಗಿಯೇ ನೀವು ಮಾಡ್ಕೋಬೋದು. ಆದರೆ ನಾನು ಇದಕ್ಕೊಂದು ಪ್ರೋಟೀನ್ ಚಟ್ನಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದರಿಂದ ಒಂದು 5 ನಿಮಿಷ ಇದನ್ನು ನೆನಿಲಕ್ಕೆ ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಇಲ್ಲಿ 2 ಸ್ಪೂನಾಗಷ್ಟೇ ಹುರಿದಿರುವ ಶೇಂಗಾನ ತೊಗೊಂಡಿದ್ದೀನಿ. ನಾನು ಸಿಪ್ಪೆ ದರಸ್ಲೆ ಹಾಕಿದ್ದೀನಿ, ನೀವು ಸಿಪ್ಪೆ ತೆಗೆದುಬಿಟ್ಟು ಹಾಕೋಬೋದು. 4 ಮೆಣಸಿನ್ಕಾಯಿನ ಹಾಕಿನಿ, ಸಣ್ಣ ಇದು. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ, 1/4 ಟೀ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇಲ್ಲಿ 1 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ ನೋಡಿರಿ. ಮೊಸರು ಹಾಕಿ ಮಾಡಿರಿ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. 3 ಬೆಳ್ಳುಳ್ಳಿಯನ್ನು 3 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲನವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ತುಟ್ಕೊಂಡು ತೊಗೊಂಡಿನಿ. ತುಂಬ ಚಟ್ನಿ ತೆಳುವೂ ಮಾಡಿಲ್ಲ, ಗಟ್ಟಿನೂ ಮಾಡಿಲ್ಲ. ಇದೇ ರೀತಿಯೂ ಸರ್ವ್ ಮಾಡ್ಬೋದು ರೀ. ಆದರೆ ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪಿನ ಒಗ್ಗರಣೆಯನ್ನು ಹಾಕಿದ್ದೀನಿ. ಒಗ್ಗರಣೆದಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಈಗ 5 ನಿಮಿಷ ಆಗಿದೆ ನೋಡಿರಿ. ಹಿಟ್ಟೇನು ನೆನಿಬೇಕತ್ತೇನಿಲ್ಲ, ಚಟ್ನಿ ಮಾಡೋ ಸಲುವಾಗಿ ಇದನ್ನು ಮುಚ್ಚಿ 5 ನಿಮಿಷ ಸೈಡಿಗೆ ಇಟ್ಟಿದ್ದೆ. ಈಗ ಆಲ್ರೆಡಿ ತವೆಯನ್ನು ಕೈಲಕ್ಕೆ ಇಟ್ಟೀನಿ. ತವೆನೂ ಚೆನ್ನಾಗಿ ಕಾಯ್ದಿದೆ. ನಿಮಗೆ ಫಸ್ಟ್ ಏನು ಹೇಳಿದ್ದೆ ನಾನು, ಝೀರೋ ಆಯಿಲ್ದಲ್ಲಿನೂ ಅಥವಾ 1 ಹನಿ ಎಣ್ಣೆ ಬಳಸಲಾರ್ದೇನೂ ಇದನ್ನು ಮಾಡ್ಕೋಬೋದು ನೋಡಿ. ನಿಮ್ಗೆ ಎಷ್ಟು ಬೇಕಷ್ಟು ತೆಳುವೂ ನೀವು ಇದನ್ನು ಏನು ಮಾಡ್ಬೋದು, ಯಾವುದೇ ರೀತಿ ಎಣ್ಣೆ, ತುಪ್ಪ, ಬೆಣ್ಣೆಯನ್ನು ಬಳಸ್ತೇನೆ ನೋಡಿ. ಇದನ್ನು ಹಾಗೇನೂ ಮಾಡ್ಕೋಬೋದು. ಈಗ ವೆಯ್ಟ್ ಲಾಸು ಡಯಟ್ ಮಾಡೋರಿಗಂತೂ ಬೆಸ್ಟ್ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ನೀವು ಇದನ್ನು ಹೇಳ್ಬೋದು ನೋಡಿ. ಮುಚ್ಚಿದ ಮೇಲೆ ಉಮ್ಗೊಯ್ದಿತ್ತಲ್ಲ, ನೀವು ಇದನ್ನು ತಿರುವು ಬಿಟ್ಟು ಬೇಯಿಸ್ಕೋಬೇಕತ್ತೇನಿಲ್ಲ. ಹಾಗೇನು ಏನು ಮಾಡ್ಬೋದು, ಇದನ್ನು ಹಾಗೇನು ತೊಗೋಬೋದು ನೋಡಿರಿ, ನಡೀತದೆ. ನಾನು ಆದರೆ ತಿರುವು ಬಿಟ್ಟು ಬೇಯಿಸ್ಕೊಂಡಿದ್ದೀನಿ 2 ಸೈಡ. ಇದು ಝೀರೋ ಆಯಿಲ್. ಈಗ ಒಂದು ಎಣ್ಣೆಯನ್ನು ಹಾಕಿಬಿಟ್ಟು ಮಾಡಿಬಿಟ್ಟು ತೋರಿಸ್ತೀನಿ. ಎಣ್ಣೆನೇ ಹಾಕಬೇಕತ್ತೇನಿಲ್ಲ, ನೀವು ತುಪ್ಪನೂ ಹಾಕೋರಿ ಅಥವಾ ಬೆಣ್ಣೆನೂ ಹಾಕೋರಿ, ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೀವು ಇದೇ ರೀತಿ ಇದೇ ಚಟ್ನಿ ಜೊತೆನೇ ಸರ್ವ್ ಮಾಡ್ಬೇಕತ್ತೇನಿಲ್ಲ. ಬರೀ ಶೇಂಗಾ ಚಟ್ನಿ ಪುಡಿ ಜೊತೆ ತಿಂದ್ರೂ ಟೇಸ್ಟ್ ಚೆನ್ನಾಗಿರ್ತದೆ ರೀ. ನಾನು ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಫಸ್ಟು 1 ಹನಿ ಎಣ್ಣೆನೂ ಬಳಸ್ತಿದ್ದೀನಿ, ಝೀರೋ ಆಯಿಲಲ್ಲಿ ಮಾಡಿ ತೋರಿಸಿದ್ದೀನಿ. ಈಗ 2ನೇದು ಎಣ್ಣೆಯನ್ನು ಹಾಕ್ಬಿಟ್ಟು, ಇಲ್ಲ ನಮಗೆ ಇಷ್ಟು ಸಾಫ್ಟ್ ಬೇಡ, ಸ್ವಲ್ಪ ನಮಗೆ ಲೈಟಾಗಿ ಕ್ರಿಸ್ಪಿ ಬೇಕನ್ನೋರು ನೀವೇನು ಮಾಡಬೇಕು ನೋಡಿ. 2 ರೀತಿ ಮಾಡಿ, ಇದು 3ನೇ ರೀತಿನೂ ತೋರಿಸ್ತಾ ಇದ್ದೀನಿ. ನಿಮಗೆ ಒಂದೇ ಹಿಟ್ಟಿನಲ್ಲಿ 4 ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಉಳ್ದಂತ ಹೇಳಿ 1 ಸ್ಪೂನ್ ಆಗಷ್ಟೇ ರವೆಯನ್ನು ಹಾಕ್ಬಿಟ್ಟಿದ್ದೀನಿ ರೀ. ನೀವು ರವೆ ಹಾಕೋದ್ರಿಂದ ಏನಾಗ್ತದೆ, ಲೈಟಾಗಿ ಕ್ರಿಸ್ಪಿ ಆಗ್ತಾವೆ ನೋಡಿರಿ. ಅದನ್ನು ಒಂದು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ ನಿಮಗೆ. ಇಲ್ಲ ನಮ್ಗೆ ಇಷ್ಟು ಸಾಫ್ಟ್, ಬರೀ ಕಡಲೆಬೇಳೆ ಹಿಟ್ಟದಿಂದ ಏನಾಗ್ತದೆ, ತುಂಬಾ ಸಾಫ್ಟಾಗಿ ಬರ್ತಾವೆ. ಇಷ್ಟು ಸಾಫ್ಟ್ ಬೇಡ, ನಮಗೆ ಸ್ವಲ್ಪರೇ ಕ್ರಿಸ್ಪಿ ಬೇಕನ್ನೋರು ನೀವೇನು ಮಾಡಿರಿ, ಹಿಟ್ಟು ಕಡಿಮೆ ಅದ ಹೇಳಿ 1 ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ದು ಹಿಟ್ಟು ಜಾಸ್ತಿ ಇತ್ತು, 1 ಬಟ್ಲ್ ಕಡಲೆ ಹಿಟ್ಟಕ್ಕೆ ಅಂದ್ರೆ ನೀವು ಒಂದು 3 ರಿಂದ 4 ಸ್ಪೂನ್ ಆಗಷ್ಟು ರವೆಯನ್ನು ಹಾಕೊಂಡ್ರು ನಡೀತದೆ ರೀ. ಈಗ ನೋಡಿ ನಾನು ಇದನ್ನು ಹಾಗೇನೆ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ತಿರುಬಿಟ್ಟು ತೋರಿಸ್ತೀನಿ ನೋಡಿರಿ. ಆ ರವೆ ಹಾಕಿರೋದ್ರಿಂದ ಲೈಟಾಗಿ ಕೆಂಪಾಗಿ ಕ್ರಿಸ್ಪಿನೂ ಆಗಿದೆ. ಇಷ್ಟೂ ಬೇಡ, ಒಬ್ಬೊಬ್ರಿಗೆ ಹೆಂಗೆ ಇಷ್ಟ ಅಂದ್ರೆ ಫುಲ್ಲನೇ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರ ಕ್ರಿಸ್ಪಿ ಏನಿರ್ತದಲ್ಲ, ಅಥವಾ
ಮಸಾಲ ರವೆ ದೋಸೆದು ಕ್ರಿಸ್ಪಿ ಮಾಡ್ತೀವಲ್ಲ ಆ ರೀತಿಯೂ ಇಷ್ಟ. ಆ ರೀತಿ ಅನ್ನೋರು ತುಂಬ ತೆಳು ಮಾಡ್ಕೊಳಿದ್ರಿ, ನೀರಿನ ಥರ ಹಿಟ್ಟನ್ನು ಮಾಡಿಕೊಂಡು ತೆವೆಯನ್ನು ಫುಲ್ ಕಾಯಿಸೋದ್ರಿ. ತೆವೆ ಎಷ್ಟು ಹೊಗೆ ಬರಬೇಕು ಆ ರೀತಿ ಕಡಕ್ಕಾಗಿ ಕಾಯಬೇಕು. ಹಿಟ್ಟು ಹಾಕೋವರೆಗೂ ಗ್ಯಾಸ್ ಹೈ ಫ್ಲೇಮ್ದಲ್ಲೇ ಇಡಬೇಕು. ಈ ರೀತಿ ಬಬಲ್ಸ್ ಬರ್ಬೇಕು ನೋಡ್ರಿ, ಅವಾಗಷ್ಟೇ ತವೆ ಚೆನ್ನಾಗಿ ಕಾಯ್ದಿತ್ತಂದ್ರೆ ಈ ರೀತಿ ಬರ್ತದೆ. ನೀವು ಹಿಟ್ಟು ಹಾಕಿದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ಇದನ್ನು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬಾರ್ದು. ದೋಸೆ ಬೇಯೋವರೆಗೂ ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬೇಕು ನೋಡ್ರಿ. ಇದನ್ನು ಎಣ್ಣೆನೋ ತುಪ್ಪನೋ ಯಾವುದನ್ನಾದರೂ ನೋಡಿ ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸಿದಾಗ ನಿಮಗೆ ನೋಡ್ರೆ ಗೊತ್ತಾಗತ್ತೈತಿ ಕ್ರಿಸ್ಪಿ ಆಗೈತಿ ನೋಡಿ. ತವೆನೂ ತಾನಾಗೆ ಬಿಟ್ಟಿರ್ತದೆ ನೋಡಿ. ತವೆ ಚೆನ್ನಾಗಿ ಕಾಯ್ದಿತ್ತಂದ್ರೆ ಅಷ್ಟೇ ಈ ರೀತಿ ದೋಸೆ ತೂತಾಗಿ ತುಂಬಾ ಚೆನ್ನಾಗಿ ಬರ್ತದೆ. ತವೆ ಫುಲ್ ಕಾಯ್ಬೇಕು ನೋಡ್ರಿ. ನೋಡಿ ನಾನು ನಿಮಗೆ ಚಟ್ನಿಯನ್ನು ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನಿಮಗೆ 4 ರೀತಿ ಒಂದೇ ಹಿಟ್ಟಿನಲ್ಲಿ 4 ರೀತಿ ಮಾಡಿಬಿಟ್ಟು ತೋರಿಸಿದ್ದೀನಿ. ಕ್ರಿಸ್ಪಿ, ಸ್ವಲ್ಪ ಕ್ರಿಸ್ಪಿನೂ ಮಾಡಿದ್ದೀನಿ, ಸಾಫ್ಟಾಗಿನೂ ಮಾಡಿದ್ದೀನಿ, ಝೀರೋ ಆಯಿಲ್ ಯಾವ ಒಂದು ಹನಿ ಎಣ್ಣೆ ಬಳಸ್ತೇನೂ ಮಾಡಿದ್ದೀನಿ ನೋಡಿ. ಕಪ್ ಎಳ್ಳಂತೂ ತುಂಬ ಕ್ಯಾಲ್ಶಿಯಮ್ ಇರೋವಂಥದ್ದು. ಮತ್ತು ನಾ ಹೇಳತ್ತೀನತ್ತಲ್ಲ, ನೀವು ಗೂಗಲ್ದಲ್ಲೇ ಚೆಕ್ ಮಾಡಿ ನೋಡ್ಬೋದು. ಕಪ್ ಎಳ್ಳದಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಅದಾವೆ. ನಿಮಗೆ ಇದ್ರೊಳಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಮಾಡ್ಬೋದು. ಇದ್ರ ಕ್ರಿಸ್ಪಿನೆಸ್ಸನ್ನು ನೋಡ್ರಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ನಾನು ಸ್ವಲ್ಪ ಹಿಟ್ಟಿತ್ತು ಅಂತ ಹೇಳಿ 1 ಟೀ ಸ್ಪೂನಾಗಷ್ಟೇ ರವೆಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಹಿಟ್ಟು ಜಾಸ್ತಿ ಇತ್ತಂದ್ರೆ ನೀವು ಒಂದು 3ರಿಂದ 4 ಸ್ಪೂನಾಗಷ್ಟು ರವೆಯನ್ನು ಹಾಕೋಬೋದು ನೋಡಿರಿ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ. ಒಬ್ಬೊಬ್ರಿಗೆ ತುಂಬ ಕ್ರಿಸ್ಪಿಯಾಗಿರುವಂಥ ದೋಸೆ ಇಷ್ಟ, ಒಬ್ರಿಗೆ ಸ್ವಲ್ಪ ಲೈಟ್ ಇಷ್ಟ, ಒಬ್ರಿಗೆ ಸಾಫ್ಟ್ ಆಗಿರುವಂಥದ್ದು. ಎಲ್ಲ ರೀತಿಯೂ ಮಾಡಿಬಿಟ್ಟು ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ನೀವು ಆ ರೀತಿ ಮಾಡ್ಕೋಬೋದು. ಇದ್ರ ನೋಡಿ ಪ್ರೋಟೀನ್ ದೋಸೆ ಮತ್ತು ಶೇಂಗಾದಿಂದ ಹುರಿದಿರುವ ಶೇಂಗಾದಿಂದ ಮಾಡಿರೋದ್ರಿಂದ ಇದು ಪ್ರೋಟೀನ್ ಚಟ್ನಿ ಅಂತಲೂ ಕರಿಬೋದು ನೋಡಿರಿ. ಪ್ರೋಟೀನ್ ದೋಸೆ, ಪ್ರೋಟೀನ್ ಚಟ್ನಿ ರೆಡಿ ಆಗ್ಯದ ನೋಡ್ರಿ. ಈ ರೀತಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಒಂದು 5 ನಿಮಿಷದಲ್ಲಿನೇ ಒಂದು 5 ನಿಮಿಷದಲ್ಲೇ ನೀವು ಇದನ್ನು ಏನು ಮಾಡ್ಬೋದು, ರೆಡಿ ಮಾಡ್ಕೋಬೋದು. ಈ ಕಡಲೆಬೇಳೆ ಹಿಟ್ಟಿನ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.